ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಮತ್ತು ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಇದು ನನ್ನ ಹಂಬಲ್ ರಿಕ್ವೆಸ್ಟ್, ಪ್ಲೀಸ್ ಸಪೋರ್ಟ್ ಮಾಡಿ. ಬೆಳಿಗ್ಗೆ ನಾನು ಇಂಡೋರ್ ಪ್ಲ್ಯಾಂಟ್ಸ್ಗೆಲ್ಲ ನೀರು ಹಾಕ್ತಾಯಿದ್ದೀನಿ. ವಾರಕ್ಕೆ 2 ಸಲ ಇಂಡೋರ್ ಪ್ಲ್ಯಾಂಟ್ಸ್ಗೆ ನೀರು ಹಾಕ್ಕೊಳ್ತೀನಿ. ತುಂಬ ದಿನ ನೀರು ಹಾಕೋಕ್ಕೆ ಹೋದರೆ ಗಿಡ ಹಾಳಾಗೋಗುತ್ತೆ. ಅಂದರೆ ಬಿಸಿಲು ಇರಲ್ವಲ್ಲ, ಒಳಗಡೆ ತುಂಬ ನೆರಳಿರುತ್ತೆ. ಆದ್ದರಿಂದ ಮತ್ತು ಇದನ್ನ ತಿಂಗಳಿಗೆ ಒಂದು ಸಲ ಒಳಗಡೆ ಇಟ್ಟಿರೋ ಪಾಟ್ನ ತೆಗೆದು ಹೊರಗಡೆ ಇಟ್ಟು ಬೇರೆ ಪಾಟ್ನ ತೆಗೆದು ಒಳಗಡೆ ಇಡ್ತೀನಿ. ಯಾಕೆ ಈ ಥರ ಮಾಡ್ತೀನಿ ಅಂದರೆ, ಬಿಸಿಲು ಇಲ್ಲ ಅಂದರೆ ಗಿಡ ಎಲ್ಲ ಒಂಥರ ಡಲ್ ಆದಂಗೆ ಇರುತ್ತೆ. ಬಿಸಿಲು ಹೊರಗಡೆ ಇಟ್ಟ ಥರ ಫ್ರೆಶ್ ಆಗಿರಲ್ಲ, ಒಂಥರ ಡಲ್ಲಾಗಿ ಕಲರ್ ಸ್ವಲ್ಪ ಡಿಮ್ ಆದಂಗೆಲ್ಲ ಆಗುತ್ತೆ ನೆರಳಲ್ಲೇ ತುಂಬ ಇಟ್ಟರೆ. ಆದ್ದರಿಂದ ನಾನು ತಿಂಗಳಿಗೆ ಒಂದು ಸಲ ಈ ಥರ ಮಾಡ್ತೀನಿ. ಅದು ಅಲ್ಲದೆ ಸ್ವಲ್ಪ ಚೇಂಜ್ ಇರಲಿ, ಒಂದೇ ಥರ ಬೋರ್ ಅನಿಸುತ್ತೆ ಮನೆ ಇಂಟೀರಿಯರೆಲ್ಲ ಅಂತ ಚೇಂಜ್ ಮಾಡ್ತಾನೆ ಇರ್ತೀನಿ ಗಿಡಗಳನ್ನೆಲ್ಲ. ಹಾಗೆ ಎಲ್ಲ ಗಿಡಕ್ಕೂ ವಾರಕ್ಕೆ 2 ಸಲ ಚೇಂಜ್ ಮಾಡ್ಕೊಳ್ತೀನಿ. ತಿಂಗಳಿಗೆ ಒಂದು ಸಲ ಗಿಡನ ಚೇಂಜ್ ಮಾಡ್ತೀನಿ. ಈಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬ್ರೇಕ್ಫಾಸ್ಟಿಗೆ ಇವತ್ತು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಪಲ್ಯಕ್ಕೆ ಒಂದೇ ಮಾಮೂಲಿ ಥರ ಮಾಡ್ತೀನಿ. ಅದಕ್ಕೆ 2 ಟೊಮೆಟೊ ಆ್ಯಡ್ ಮಾಡ್ಕೊಳ್ತೀನಿ. ಯಾಕಂದರೆ ಬೆಂಡೆಕಾಯಿ ಪಲ್ಯ ಮಾಮೂಲಿಯಾಗಿ ಸ್ವಲ್ಪ ಸಪ್ಪೆ ಅನಿಸುತ್ತೆ. ಅದರಿಂದ ಟೊಮೆಟೊ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಟೊಮೆಟೊ ಮತ್ತು ಸ್ವಲ್ಪ ಕಾಯಿ ತುರಿ ಆ್ಯಡ್ ಮಾಡ್ತೀನಿ. ಮತ್ತು ಉಪ್ಪು ಖಾರ ಅಷ್ಟೇ, ಬೇರೆ ಏನು ಹಾಕಲ್ಲ. ಒಗ್ಗರಣೆಗೆ ಸಾಸಿವೆ ಮತ್ತು ಈರುಳ್ಳಿ ಹಾಕಿದ್ದೀನಿ. ಇದ್ರ ಜೊತೆಗೆ ಚಪಾತಿ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಪಲ್ಯ ಚಪಾತಿ ಅಂದರೆ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಆದ್ದರಿಂದ ಬ್ರೇಕ್ಫಾಸ್ಟ್ಗೆ ಇವತ್ತು ಇದನ್ನು ಮಾಡ್ತಾಯಿದ್ದೀನಿ. ನಾನು ಮೀಶೋದಲ್ಲಿ ಒಂದು ಲಕ್ಷ್ಮೀದು ಐಡಲ್ ಆರ್ಡರ್ ಮಾಡಿದ್ದೆ. ಅದು ಇವತ್ತು ಬಂತು.
ತುಂಬ ಚೆನ್ನಾಗಿದೆ, ನೋಡೋಕ್ಕೆ ಮುದ್ದಾಗಿದೆ, ಕಲರ್ಫುಲ್ ಆಗಿದೆ. ಆದರೂ ನಾನು ಸ್ವಲ್ಪ ಇನ್ನೂ ಜಾಸ್ತಿ ಕಲರ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ರೆಡ್ ಕಲರ್ ಇರೋ ಜಾಗದಲ್ಲಿ ತುಂಬ ಗುಂಡ ಚೆನ್ನಾಗಿರುತ್ತೆ ಅಂತ, ಜಾಸ್ತಿ ಕಲರ್ ಇರುತ್ತೆ, ಅದು ಸ್ವಲ್ಪ ಡಲ್ ಆಗಿದೆ, ಆದರೂ ಪರವಾಗಿಲ್ಲ, ಚೆನ್ನಾಗಿದೆ. ನೋಡಿ ಈ ಥರ ಇದೆ ಇದು. ನನಗಂತೂ ತುಂಬ ಇಷ್ಟ ಆಗಿ ತರಿಸಿದೆ ಇದು. ನಾನು ಪ್ರೀವಿಯಸ್ ವೀಡಿಯೋನಲ್ಲಿ ಹೇಳಿದ್ದೆ, ಪ್ರೇಯರ್ ರೂಮ್ ಇಲ್ಲ ನಮ್ಮ ಮನೇಲಿ, ಒಂದು ಚಿಕ್ಕದೊಂದು ಸ್ಪೇಸ್ ಇದೆ, ಅದನ್ನ ಚೆನ್ನಾಗಿ ನೀಟಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ಈಗ ಅಂತ. ಹಾಗಾಗಿ ಇದೊಂದು ಐಡಲ್ ತರಿಸಿದೆ. ಲಾಸ್ಟ್ ಟೈಮ್ ಶ್ರೀಕೃಷ್ಣಂದು ಮತ್ತು 2 ದೀಪ ತರಿಸಿದೆ. ಇನ್ನೂ ಸ್ವಲ್ಪ ನೀಟಾಗಿ ಅರೇಂಜ್ ಮಾಡ್ಕೊಳ್ಬೇಕು. ಅದು ಪೂರ್ತಿಯಾಗಿ ಆರ್ಗನೈಸ್ ಆದಮೇಲೆ ತೋರಿಸ್ತೀನಿ ನಾನು ಯಾವ ರೀತಿ ಅರೇಂಜ್ ಮಾಡಿದ್ದೀನಿ ಅಂತ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.